ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿ ಒಕ್ಕೂಟ NDA ಏನಿದೆ, ಇದರ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ 2 ಕ್ಷೇತ್ರಗಳು, ಒಂದು ಪೆರೇಸಂದ್ರ ಮತ್ತು ಇನ್ನೊಂದು ಚಿಕ್ಕಬಳ್ಳಾಪುರ. ಪೆರೇಸಂದ್ರ ಕ್ಷೇತ್ರದಿಂದ ನಮ್ಮ ಅತ್ಯಂತ ಹಿರಿಯ ನಾಯಕರು, ಈ ಭಾಗದ ರೈತ ಮುಖಂಡರು ಅಂತಾನೆ, ಅದರಲ್ಲೂ ಹಾಲು ಒಕ್ಕೂಟಗಳಲ್ಲಿ ಅಪಾರವಾದಂಥ ಅನುಭವವನ್ನು ಇರತಕ್ಕಂತಹ ಶ್ರೀಯುತ KV ನಾಗರಾಜ್ರವರು. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಜಾತ್ವಾರ ಹೊಸಳ್ಳಿ ಶಿವಾನಂದರವರು ಇವತ್ತು ಇಬ್ಬರು ಅಭ್ಯರ್ಥಿಗಳನ್ನು ನಮ್ಮ NDA ಮೈತ್ರಿಕೂಟದ ವತಿಯಿಂದ ಅಭ್ಯರ್ಥಿಗಳನ್ನಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಎಲ್ಲರೂ ಬಂದಿದ್ದು ತುಂಬ ಸಂತೋಷದ ವಿಚಾರ. ಇವತ್ತು ಚೀಮುಲ್ ಏನು ಕೋಲಾರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಲಿಕ್ಕೆ ಶ್ರಮ ಹಾಕಿರ್ತಕ್ಕಂಥದ್ದು ನಮ್ಮ ನಾಯಕರಾದಂಥ ಡಾಕ್ಟರ್ K ಸುಧಾಕರ್ ಅವರು. ಯಾವ ಕಾಂಗ್ರೆಸ್ ಪಕ್ಷ ಈ ಚೀಮುಲ್ಲನ್ನು ಏನು ಕೋಲಾರದಿಂದ ಬೇರ್ಪಡಿಸಿ ಇಲ್ಲಿಗೆ ತರಬೇಕು ಅಂದಾಗ ನಾನಾ ರೀತಿಯಾದಂಥ ತೊಡಕುಗಳನ್ನು ಇಟ್ಟಂತಹ ಪಕ್ಷದವರು ಇವತ್ತು ಅವ್ರಿಗೆ ಯಾವ ನೈತಿಕತೆ ಇದೆ ಅನ್ನೋದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಪೆರೇಸಂದ್ರ ಭಾಗದ ಎಲ್ಲ ಮತದಾರರು ಯಾರು ಡೆಲಿಗೇಟ್ಸ್ ಅಂತ ಏನು ಇದ್ದಾರೆ, ಅವರೆಲ್ಲರಿಗೂ ಸಹ ಈ ವಿಚಾರಗಳೆಲ್ಲವೂ ತುಂಬ ಚೆನ್ನಾಗಿ ಗೊತ್ತಿದೆ. ಅದರ ಜೊತೆಗೆ ಮಾನ್ಯ KV ನಾಗರಾಜ್ರವರ ಕೊಡುಗೆ ಈ ಒಂದು ಹೈನುಗಾರಿಕೆ ಕ್ಷೇತ್ರದಲ್ಲಿ ಅತ್ಯಂತ ಅಪಾರವಾದಂಥ ಕೊಡುಗೆ ಇದೆ. ಹಲವಾರು ದಶಕಗಳಿಂದ ಅವರು ಇದೊಂದು ಕೋಆಪರೇಟಿವ್ನಲ್ಲೇನೆ ತೊಡಗಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬರ್ತಕ್ಕಂಥ 1ನೇ ತಾರೀಕು ಕೇವಲ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಅಲ್ಲ, ಇಡೀ ಚೀಮುಲ್ನ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಮ್ಮ NDA ಅಭ್ಯರ್ಥಿಗಳು ಜೈಬೇರಿ ಬಾರಿಸ್ತಾರೆ ಅಂತಕ್ಕಂತಹ ವಿಶ್ವಾಸ ನನಗಿದೆ. ಇವತ್ತು ನಾಯಕತ್ವ ನಮ್ಮಲ್ಲಿ ಡಾಕ್ಟರ್ K ಸುಧಾಕರ್ ಅವರ ನಾಯಕತ್ವ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಡೆಲಿಗೇಟ್ಸಲ್ಲಿ ಮನವಿ ಮಾಡೋದೇನು ಅಂತಂದರೆ, ನಮ್ಮ NDA ಅಭ್ಯರ್ಥಿಗಳು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ KV ನಾಗರಾಜ್ರವರು ಮತ್ತು ಶಿವಾನಂದರವರು, ಇವರಿಗೆ ನಿಮ್ಮ ಬೆಂಬಲ ಮತ್ತು ಸಹಕಾರ ಆಶೀರ್ವಾದವನ್ನು ನೀಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ, ಅದಕ್ಕೆ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು NDA ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ. ನಾಮಪತ್ರ ನೆನ್ನೆನೂ ಸಲ್ಲಿಸಿದ್ದೆ, ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಬಹುಶಃ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನಿಸ್ತದೆ ನನಗೆ. ನಿಮಗೆ ಸಿಕ್ಬಿಟ್ಟಿದೆ. ಈಗ ಹೌದು, ನಿಜ, ನಮ್ಮಲ್ಲಿ ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ, ಚಿಕ್ಕಗೆರಗರೆಡ್ಡಿ ಮತ್ತು ನಾನು. ಆದರೆ ನಮ್ಮ ನಾಯಕರು, ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ. ಆ ಮಾತುಕತೆ ಮುಖಾಂತರ ಇವತ್ತು ನಾನು NDA ಅಭ್ಯರ್ಥಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಪತ್ರಿಕಾ ಹೇಳಿಕೆ ಮುಖಾಂತರ NDA ಅಭ್ಯರ್ಥಿಯ ಆಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಪತ್ರಿಕಾ ಹೇಳಿಕೆ ಕೂಡ ತಮ್ಮ ಮುಂದೆ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾವು ಹೋಗ್ತೇವೆ. ಚುನಾವಣೆಗೆ ಹೋಗೋದಕ್ಕೆ ನಮಗೊಂದು ಏನು ಈ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಬೇಕಾದ್ರೆ ಹಿಂದೆ ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈ ಒಂದು ಚೀಮುಲನ್ನು ಬೇರ್ಪಡೆ ಮಾಡಿ ಒಂದು ಆದೇಶ ಆಗಿತ್ತು. ಅದಕ್ಕೆ ನಮ್ಮ ವಿರೋಧಿಗಳು ಅದಕ್ಕೆ ಒಂದು ಸ್ಟೇಯನ್ನು ತಂದಿದ್ರು, ತಡೆಯಾಜ್ಞೆಯನ್ನು ತಂದಿದ್ರು. ಅದನ್ನು ಕೋರ್ಟಲ್ಲಿ ನಾವು ಸಾಕಷ್ಟು ದಿನ ಹೋರಾಟ ಮಾಡಿದ್ದೇವೆ ಸುಧಾಕರ್ ಅವ್ರ ಜೊತೆ ಸೇರಿಕೊಂಡು. ಅದಾದಮೇಲೆ ಮತ್ತೆ ಚೀಮುಲ್ಲಾಗಿ ಇದು ಮತ್ತೆ ಇನ್ನೊಂದು ರೀಆರ್ಡರ್ ಆಯಿತು. ರೀಆರ್ಡರ್ ಆಗಿರ್ತಕ್ಕಂಥದ್ದು ನಾವು ಹಿಂದೆ ಏನು ಮಾಡಿದ್ವಿ ಅದೇ ಒಂದು ನಿಯಮಾನುಸಾರ ರೀಆರ್ಡರ್ ಆಗಿ ಅವ್ರ ಕೋರ್ಟ್ಗೆ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಓಟ್ಗಳು ನೀವು ತಿಳಪ ಒಂದು ನಿಮಿಷ ಸಲ್ಲಿಕೆ ಆಗಿದೆ. ಅದು ಇವತ್ತು ನಮಗೆ ಒಂದು ಶ್ರೀರಕ್ಷೆ. ಜೊತೆಗೆ ನಾನು ಹಿಂದೆ ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷನ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಒಳ್ಳೆ ದೊಡ್ಡ ಮೆಗಾ ಡೈರಿನೇ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಗೆ 15 ಎಕರೆ ಜಾಗ ಮತ್ತು ಹಣವನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ದೇವೆ. ಇವತ್ತು ಇದು ಉದ್ಘಾಟನೆ ಆಗಿ ಒಂದೇ ಒಳ್ಳೆ ಲೊಕೇಶನ್, ಅಂದರೆ ನಮ್ಮ NH ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಒಳ್ಳೆಯ ಲೊಕೇಶನಲ್ಲಿ ತಲೆ ಎತ್ತಿ ನಿಂತಿದೆ. ಹಾಗಾಗಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕೂಟದಲ್ಲಿ ನಾವು ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಒಕ್ಕೂಟವನ್ನು ಇಡೀ ರಾಜ್ಯದಲ್ಲೇ ಒಂದು ನಂಬರ್ 1 ಒಕ್ಕೂಟ ಅಂತೇಳಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ.
ಹಾಗಾಗಿ ಅದನ್ನು ಹಿಂದೆ ಕೋಲಾರನೂ ಮಾಡಿದ್ದೀನಿ. ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಾನ್ಯ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿಯವರು ಇದ್ದಾಗ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಪ್ರಶಸ್ತಿ ತಗೋಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ. ಹಾಗಾಗಿ ರೈತರಿಗೆ ಇವತ್ತೇನು ರೈತರಿಗೆ ಒಳ್ಳೆಯ ದರವನ್ನು ಕೊಡಬೇಕು, ಇಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು, ಏನೇನು ಇಲ್ಲಿ ಸೋರಿಕೆಗಳಿತ್ತು ಆ ಸೋರಿಕೆಗಳನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿತ್ತು. ಹಾಗಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನೀವು ಕೇಳ್ತಾ ಇದ್ದೀರಿ, ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಾನು ನಿರ್ದೇಶನಾಗಿ ಹೋದಾಗ ಕೇವಲ 68 ಹಾಲು ಉತ್ಪಾದಕ ಸಹಕಾರ ಸಂಘಗಳಿತ್ತು. ಇವತ್ತು 200 ಸಂಘಗಳು ಮುಟ್ಟಿದೆ. ಬಹುಶಃ 132 ಸಹಕಾರ ಸಂಘಗಳು ನಾನು ಹೊಸದಾಗಿ ಮಾಡಿಕೊಟ್ಟಿದ್ದೇನೆ. ಪ್ರತಿ ಹಳ್ಳಿಯಲ್ಲೂ ಅದು ಪಕ್ಷ ನೋಡಿಲ್ಲ, ಪಂಗಡ ನೋಡಿಲ್ಲ, ಜಾತಿ ನೋಡಿಲ್ಲ. ಅದು ಇವತ್ತು ನನಗೆ ಶ್ರೀರಕ್ಷೆ ಆಗಿ ನಿಂತಿದೆ. ಎಲ್ಲರೂ ಹೋದರೂ ಕೂಡ ನಮ್ಮ ಸಹಕಾರ ಸಂಘ ನೀವೇ ಮಾಡಿದ್ದಣ್ಣ, ನೀವೇ ಮಾಡಿದ್ದು, ಹಾಗಾಗಿ ನಿಮಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಂಗಾಗಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು JDSನ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಂಗಾಗಿ ಅದು ಕೂಡ ಬಲ ಇದೆ. ಇನ್ನು ನಮ್ಮ ಅಭಿಮಾನಿಗಳು ಕೂಡ ಬೇರೆ ಬೇರೆ ಪಕ್ಷಗಳಲ್ಲೂ ಇದ್ದಾರೆ. ಚುನಾವಣೆಯಲ್ಲಿ ಮತಪತ್ರದ ಮೇಲೆ ಮತದಾರ ಮುದ್ರೆಯನ್ನು ಒತ್ತಿದಾಗ ಮಾತ್ರ ನಾವು ಅದನ್ನು ಹೇಳ್ಬೇಕಾಗ್ತದೆ. ಹಾಗಂತೇಳಿ ನಾವು ಮೈಮರೆತು ಮಲ್ಕೊಳ್ಳೋದಿಲ್ಲ. ನಾವು ಚುನಾವಣೆಯ ರೀತಿಯಲ್ಲೇ ಎದುರಿಸ್ತೀವಿ. ಗರಿಗಿರೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿದೆ, ಸ್ವಪಕ್ಷದಲ್ಲಿ ಈ ರೀತಿ ಮುನಿಸಿದ್ರೆ ನಿಮ್ಗೆ ಗೆಲ್ಲೋದಕ್ಕೆ ಯಾವ ರೀತಿ ಅನುಕೂಲ? ಏನಿಲ್ಲ, ಮುನ್ಸು ಇಲ್ಲ, ಎಂಥದ್ದು ಇಲ್ಲ. ಈಗ ಅವ್ರನ್ನ ನಾವು ಜೊತೆಯಲ್ಲಿ ಹಾಕೊಂಡೆ ಚುನಾವಣೆಗೆ ಹೋಗ್ತೀವಿ. ಯಾರು ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಕಾರಣ ಏನಂದ್ರೆ ಬಹಿರಂಗವಾಗಿ ಅವ್ರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದನ್ನ ನಾನು ಇವತ್ತು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಮುಂದೆ ನಾವು ನಮ್ಮ ಪಕ್ಷದವ್ರು ಇವತ್ತೆಲ್ಲರೂ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅದು ನನಗೆ ಶ್ರೀರಕ್ಷೆ. ಇಂದಿರಾ ಚುನಾವಣೆಯಲ್ಲಿ KV ನಾಗರಾಜ್ ಅವರು ಸಮರ್ಪಕವಾಗಿ ಪಕ್ಷದ ಪರವಾಗಿ ಅವರು ಚುನಾವಣೆ ಮಾಡಿಲ್ಲ, ಹಾಗಾಗಿ ನನ್ನ ಸೋಲೋದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ದಾರೆ. ನಾನು ಪಕ್ಷದ ಪರವಾಗಿ ನಾನು ಮಾಡಿರೋದು. ನಾನು ಹಿಂದಿನ ಚುನಾವಣೆಯಲ್ಲ, ಅವ್ರು ಮೊನ್ನೆದು ಹೇಳ್ತಾರೆ ಯಾವ್ದೋ. ನಾನು ಪಕ್ಷದ ಪರವಾಗಿ ಮಾಡಿದ್ದೀನಿ, ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತೂ ಮಾಡಿಲ್ಲ. ಪಕ್ಷದಲ್ಲಿ ಯಾರಿದ್ರು ಅವ್ರ ಪರವಾಗಿ ಮತ ಕೊಡ್ತೀನಿ. ನಾನು ವಿಶ್ವಾಸಕ್ಕೆ ಎಲ್ಲರೂ ವಿಶ್ವಾಸ ತಗೊಂಡೇ ಹೋಗ್ತೀನಿ ಚುನಾವಣೆಗೆ. ಕೆರೆಚಂದ್ರ ಭಾಗದಲ್ಲಿ ಪ್ರಬಲ ಅಭ್ಯರ್ಥಿನ ಹಾಕಿ ನಂದಿ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದಾರೆ ಅನ್ನೋ ಮಾತುಗಳು ಇಲ್ವಲ್ಲ. ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಇವತ್ತು ಒಂದೊಳ್ಳೆ ಕ್ಯಾಂಡಿಡೇಟ್ ಇವತ್ತು ಹಾಕ್ಸ್ತಾ ಇದ್ದೀನಿ. NDA ಅಭ್ಯರ್ಥಿಯಾಗಿ JDSನ ಒಬ್ಬ ನಮ್ಮ ಸ್ನೇಹಿತರಿದ್ದಾರೆ, ಅವ್ರನ್ನ ಹಾಕ್ಸ್ತಾ ಇದ್ದೀನಿ. ಸರ್, ಈ ಚುನಾವಣೆಯನ್ನ ಅಷ್ಟೇನು ಪ್ರತಿಷ್ಠೆಯಾಗಿ ತಗೊಳ್ಳಿಲ್ಲ ನಾನು ಅಂತ ಹೇಳ್ಬಿಟ್ಟು ಸಂಸದ ಸುಧಾಕರ್ ಅವರು ಹೇಳಿದ್ದಾರೆ. ಇಲ್ಲ, ಏನೋ ಅವರು ಯಾವ ರೀತಿ ಯಾವ ಸಂದರ್ಭದಲ್ಲಿ ಹಂಗೆ ಹೇಳಿದಾರೋ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಪ್ರತಿಷ್ಠೆಯಾಗಿ ತಗೋತಾರೆ. ಈ ಭಾಗದಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ NDA ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಗೆಲುವಿಗೆ ಅವರು ರಾತ್ರಿ ಹಗಲು ಶ್ರಮಿಸ್ತಾರೆ. ಸಾಕಷ್ಟು ಎಲ್ಲ ಕ್ಷೇತ್ರದಿಂದ ಎಲ್ಲರೂ ನಾನಾಗಬೇಕು ಅಂತಕ್ಕಂಥ ನೀನಾಗಬೇಕಂತ ತುಂಬ ಆಸಕ್ತಿಯಿಂದ ಎಲ್ಲ ಪಾರ್ಟಿಯವರು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಇವತ್ತು ಲಾಸ್ಟ್ ಡೇಟ್, ನಾಳೆ ಸ್ಕೂಟ್ನಿ ಇದೆ, ನಾಳೆದು ವಾಪಸ್ ತರ್ತಕ್ಕಂಥದ್ದು 1ನೇ ತಾರೀಕು ಎಲೆಕ್ಷನ್. ಹಾಗಾಗಿ ಇವತ್ತು ನಾವು ಕೂಡ ತುಂಬ ಎಲ್ಲರ ಹತ್ರ ಮಾತಾಡ್ತಾ ಇದ್ದೀವಿ. ಯಾರು ಕೇಪಬಿಲಿಟಿ ಇದೆಯಾ, ಯಾರು ಕೆಲಸ ಮಾಡ್ತಕ್ಕಂಥದ್ದನ್ನು ಆಯ್ಕೆ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ರೇಷ್ಮೆ ಬಿಟ್ಟರೆ, ತರಕಾರಿ ಬಿಟ್ಟರೆ ಹಾಲಿನಿಂದ ಬದುಕ್ತಕ್ಕಂಥ ರೈತರಿದ್ದಾರೆ. ಸಾಕಷ್ಟು ಬೆಂಬಲ ಕೊಡ್ತಕ್ಕಂಥ ಡೈರಿ ಚೆನ್ನಾಗಾದರೆ ಟೆಕ್ನಾಲಜಿ ತೊಗೊಂಡ್ಬಂದು ಇಲ್ಲಿರ್ತಕ್ಕಂಥ ಅವ್ಯವಹಾರಗಳಿಂದ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಮಾಡಿದ್ರೆ ರೈತರು ಬದುಕಟ್ಟತಕ್ಕಂಥ ಏನು ಡೈರಿ ಇದೆಯಲ್ಲ, ಅದರಲ್ಲಿ ಯಾವುದೇ ಕಾರಣಕ್ಕೆ ನಾವು ಯಾರೂ ಕೆಟ್ಟದಕ್ಕೆ ಹೋಗಬಾರ್ದು. ರೈತರು ಪರ ನಿಲ್ಲಬೇಕು, ಡೈರಿ ಡೆವಲಪ್ಮೆಂಟ್ ಮಾಡಬೇಕಂತಕ್ಕಂಥದ್ದು ನಮ್ಮೆಲ್ಲ ಆಸೆ. ಹಂಗಾಗಿ ಪಾರದರ್ಶಕವಾಗಿ ಎಲೆಕ್ಷನ್ ಮಾಡಬೇಕು, ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು. BJP ಪಕ್ಷದಿಂದ ಎಲ್ಲ 13 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ಗಳು ಹಾಕ್ಸಿದ್ದೀರಿ ಸರ್? ಇಲ್ಲ ಕೆಲವು ಮಾತ್ರ ಹಾಕಿದ್ರು? ಇಲ್ಲ, ಇವತ್ತು NDA ಚಿಕ್ಕಬಳ್ಳಾಪುರಲ್ಲಿ ಘೋಷಣೆ ಮಾಡಿಕೊಂಡು MP ಮಾತಾಡ್ಕೊಂಡು ಮಾಡಿದ್ದಾರೆ. ಆದರೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಕ್ಯಾಂಡಿಡೇಟ್ ಹಾಕಾದ್ಮೇಲೆ ಯಾರನ್ನ ಕ್ಯಾಂಡಿಡೇಟ್ನ ಉಳಿಸ್ಬೇಕು, ಯಾರನ್ನ ತೆಗಿಬೇಕಂತ ಚರ್ಚೆ ಇದೆ. ಇವತ್ತು ನಾಳೆ ಚರ್ಚೆ ಮಾಡಿಬಿಟ್ಟು ನಾಳಿದ್ದನ್ನು ಯಾರನ್ನ ತೆಗಿಬೇಕು, ಯಾರನ್ನ ಉಳಿಸ್ಬೇಕು.